ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಅಂಡ್ ಹಾಗೇನು ಸಹ ನೀಟ್ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ನೀಟ್ ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ನೆಕ್ಸ್ಟ್ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಸೆಕೆಂಡ್ ರೌಂಡ್ ಯಾಕೆ ಇಷ್ಟು ಲೇಟ್ ಆಗ್ತಿದೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀಟ್ ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಆದ್ರೆ ತಿಳಿಸ್ಕೊಡ್ತೀನಿ. ನಿಮ್ಗೆ KE ಅವರ ಅಫಿಷಿಯಲ್ ಟ್ವಿಟರ್ ಪೇಜ್ ಅಲ್ಲಿ ಒಂದು ಟ್ವೀಟ್ ಆದ್ರೆ ಬಂದಿರುವಂತದ್ದು. ಸೊ ಏನಂತ ಅಂದ್ರೆ, ಇದು ಒಂದು ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟಿರುವಂತದ್ದು. ಈಗ ನಮ್ಮ ಒಂದು ಸ್ಟೇಟ್ ಅಲ್ಲಿ KE ಅವರು ನಡೆಸುವಂತಹ ಈ ಒಂದು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಸ್ಟೂಡೆಂಟ್ಸ್ ಏನ್ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂಡ್ ಹಾಗೇನು ಸೇಮ್ ಒಂದು ಅದೇ ಸ್ಟೂಡೆಂಟ್ಸ್ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವ್ರು ಏನ್ ನಡೆಸ್ತಾರೆ ಆ ಒಂದು ಕೌನ್ಸಿಲಿಂಗ್ ಅಲ್ಲಿ ನೀವೇನ್ ಪಾರ್ಟಿಸಿಪೇಟ್ ಮಾಡ್ತೀರಾ ಅದರ ರಿಲೇಟೆಡ್ ಒಂದಿಷ್ಟು ಇಂಪಾರ್ಟೆಂಟ್ ಆದ್ರೆ ಅಪ್ಡೇಟ್ಸ್ ಆದ್ರೆ KE ಕಡೆಯಿಂದ ಬಂದಿರುವಂತದ್ದು. MCC ಕೌನ್ಸಿಲಿಂಗ್ ಅನ್ನುವಂಥದ್ದು ಇನ್ನೇನು ಶಾರ್ಟ್ಲಿ ಆದ್ರೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು KE ಕಡೆಯಿಂದ ಒಂದು ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ, ಇದು ಬಂದು ಕಂಪ್ಲೀಟ್ಲಿ ಒಂದು ಆನ್ಲೈನ್ ಅಲ್ಲಿ ಏನ್ ನಡೆಯುತ್ತೆ ಇದರಲ್ಲಿ ಬಂದು ಈಗ ನಿಮ್ಗೊಂದು 3 ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೀಟ್ ಆಸ್ಪಿರೆಂಟ್ಸ್ ಪ್ರತಿಯೊಬ್ಬರನ್ನು ಸಹ ತಿಳ್ಕೋಬೇಕು. ಮೊದಲನೇದೇನು ಅಂತ ಅಂದ್ರೆ, ನೋ ನೀಡ್ ಟು ರಿಪೋರ್ಟ್ ಟು ಯುವರ್ ಅಲಾಟೆಡ್ ಕಾಲೇಜ್ ಇಫ್ ಯು ಹ್ಯಾವ್ ಚೂಸನ್ ಅಪ್ಗ್ರೇಡ್ ಬಾರ್ ವಿಲ್ಲಿಂಗ್ ಟು ಅಪ್ಗ್ರೇಡ್ ಅಂತ ಇದೆ. ಸೊ ಏನು ಮೊದಲೆಲ್ಲ ನೀವು MCC ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಲ್ಲೇನಾದ್ರೂ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂತ ಅಂದ್ರೆ ಕಾಲೇಜ್ಗೆಲ್ಲ ರಿಪೋರ್ಟ್ ಅನ್ನ ಮಾಡಿ ನೆಕ್ಸ್ಟ್ ನೀವು ಒಂದು ಈ ನೀಟ್ ನಿಮ್ಮ ಒಂದು ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲಿ ಏನ್ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಆ ಒಂದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಬಟ್ ಈಗೆಲ್ಲಾನು ಏನಿಲ್ಲ, ನೀವೇನು ರಿಪೋರ್ಟ್ ಮಾಡೋದಕ್ಕೆ ನೋ ನೀಡ್ ಟು ರಿಪೋರ್ಟ್ ಯುವರ್ ಅಲಾಟೆಡ್ ಕಾಲೇಜ್ ಅಂತ ಕೊಟ್ಟಿದ್ದಾರೆ. ನೀವೇನಾದ್ರೂ ನೆಕ್ಸ್ಟ್ ಒಂದು ಅಪ್ಗ್ರೇಡ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ವಿಲ್ಲಿಂಗ್ ಟು ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಅಂದ್ರೆ ನೀವು ಯಾವುದೇ ತರಹದ ಕಾಲೇಜ್ಗೆ ಒಂದು ರಿಪೋರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಅಂಡ್ ಇನ್ನೊಂದು ನೋಡಿ, ಯುವರ್ ಸೀಟ್ ರಿಮೈನ್ಸ್ ಸೇಫ್ ವೈಲ್ ಯು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ಕೌನ್ಸಿಲಿಂಗ್ ರೌಂಡ್. ನಿಮ್ಮ ಒಂದು ಸೀಟನ್ನು ಸಹ ಸೇಫ್ ಆಗಾದ್ರೆ ಇರುತ್ತೆ. ಅಂಡ್ ನೆಕ್ಸ್ಟ್ ಸೀಟ್ ರಿಸಿಗ್ನೇಷನ್ ಇಸ್ ನೌ ಆನ್ಲೈನ್ ಅಂತ ಇದೆ, ಆನ್ಲೈನ್ ಅಲ್ಲೇ ಇರುತ್ತೆ. ಅಂಡ್ ಇಫ್ ರಿಸಿಗ್ನೇಷನ್ ಇಸ್ ಅಲೌಡ್ ಅಂಡರ್ ದ ರೂಲ್ಸ್ ಯು ಕ್ಯಾನ್ ಡೂ ಇಟ್ ಡೈರೆಕ್ಟ್ಲಿ ಆನ್ ದ MCC ಪೋರ್ಟಲ್ ವಿತ್ ಇನ್ ದ ಡೆಡ್ಲೈನ್, ನೋ ನೀಡ್ ಟು ವಿಸಿಟ್ ದ ಕಾಲೇಜ್ ಅಂತ ಹೇಳಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿರುವಂತದ್ದು. ಇದರ ರಿಲೇಟೆಡ್ ಒಂದು ಪಾಯಿಂಟ್ಸ್ ಏನ್ ಕೊಟ್ಟಿದ್ದಾರೆ ಇದರ ಬಗ್ಗೆ ಒಂದಿಷ್ಟು ನೋಟಿಫಿಕೇಶನ್ ಸಹ ಕೊಟ್ಟಿರುವಂತದ್ದು. ಆ ನೋಟಿಫಿಕೇಶನ್ ಅಲ್ಲೂ ಕ್ಲಿಯರ್ ಆಗಿ ಎಲ್ಲ ಅದೇ ಮೆನ್ಷನ್ ಆಗಿದೆ. ಸೊ ಈ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲಿ ಅಂಡ್ ಜೊತೆಗೆ MCC ಕೌನ್ಸಿಲಿಂಗ್ ಅಲ್ಲಿ ಏನ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಆ ಒಂದು MCC ಕೌನ್ಸಿಲಿಂಗ್ ಅಂತ ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಎಲ್ಲ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರಲ್ವಾ, ಅದರ ರಿಲೇಟೆಡ್ ಇದು ಒಂದು ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಸೊ ನೋಡಿ, ಈಗ ನಮ್ಮ ಒಂದು ಸ್ಟೇಟ್ ಕೌನ್ಸಿಲಿಂಗ್ KE ಅವರು ನಡೆಸಬೇಕು ಒಂದು ಕೌನ್ಸಿಲಿಂಗ್ ಅಂತ ಅಂದ್ರೆ ಎಲ್ಲಾನು ಸಹ ಈಗ MCC ಕೌನ್ಸಿಲಿಂಗ್ ಮೊದಲಿಗೆ ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ಅವರು ಒಂದು ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ. ಆ ಸ್ಕೆಡ್ಯೂಲ್ ಅಲ್ಲಿ ಅವ್ರಿಗೆ ಬಂದ್ಬಿಟ್ಟು ಈಗ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಏನ್ ಬರುತ್ತೆ ಅವ್ರಿಗೆ ಬಂದು ಅಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಂತ ಇರುತ್ತೆ. MCC ಕೌನ್ಸಿಲಿಂಗ್ ಅಲ್ಲಿ ಅವರು ಚಾಯ್ಸ್ ಫಿಲ್ಲಿಂಗ್ ಅನ್ನ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಅವ್ರದ್ದು ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಇಲ್ಲಿ ಬಂದು ನೀಟ್ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುವಂತದ್ದು. ಯಾಕಂತ ಅಂದ್ರೆ MCC ಕೌನ್ಸಿಲಿಂಗ್ ಅಲ್ಲಿ ಅವ್ರಿಗೆ ಏನಾದ್ರು ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಅಂದ್ರೆ ಆ ಒಂದು ಸೀಟ್ ಅನ್ನ ಹೋಲ್ಡ್ ಮಾಡೋದಕ್ಕಾಗ್ಲಿ, ಇಲ್ಲ ಅಂತಂದ್ರೆ ಅವ್ರಿಗೆ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತದ್ದಾಗ್ಲಿ, ಈ ತರದ ಎಲ್ಲಾ ಆಪ್ಷನ್ಸ್ ಕೊಡಬೇಕು ಅಂತ ಹೇಳಿ. ಅಂಡ್ ಜೊತೆಗೆ ಈಗ KE ಅವರು ಯಾವ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಒಂದು ನೀಟ್ ಕೌನ್ಸಿಲಿಂಗ್ ಅಂತ ಅಂದ್ರೆ, ಒಂದು ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಕಡೆಯಿಂದ ಏನೊಂದು ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ ಆ ಒಂದು ಸ್ಕೆಡ್ಯೂಲ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಅವರ ಒಂದು MCC ಕೌನ್ಸಿಲಿಂಗ್ ಆದ್ರೆ ಇನ್ನ ಶಾರ್ಟ್ಲಿ ಆದ್ರೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡುವಂತ ಸ್ಟೂಡೆಂಟ್ಸ್ ಈ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ನೀವು ಪ್ರತಿಯೊಬ್ಬರು ಸಹ ತಿಳ್ಕೊಬೇಕಾಗುತ್ತೆ. ಓಕೆನಾ, ಇನ್ನೇನ್ ಶಾರ್ಟ್ಲಿ ಬಂದು ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯ್ತು ಅಂತ ಅಂದ್ರೆ ನಮ್ಮ ಒಂದು ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ನೀಟ್ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇದು ನೀಟ್ ವಿದ್ಯಾರ್ಥಿಗಳಿಗೆ ಇರುವಂತಹ ಅಪ್ಡೇಟ್. ಈಗ KCET ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀನಿ. ಸೊ ಸೆಕೆಂಡ್ ರೌಂಡ್ ನಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ನೋಡಿ ನಿಮ್ಗೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ಈಗ ನೆಕ್ಸ್ಟ್ ನಿಮ್ಗೆ ಸೆಕೆಂಡ್ ರೌಂಡ್ ಗೆ ಬಂದ್ಬಿಟ್ಟು KCET ಅಂಡ್ ಹಾಗೇನು ನೀಟು ಕಂಬೈನ್ಡ್ ಕೌನ್ಸಿಲಿಂಗ್ ಆದ್ರೆ ಆಗಿರುತ್ತೆ. ಸೊ ಎರಡು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಈಗ ನೀಟ್ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ನಾನು ನಿಮ್ಗೆ ಪೋರ್ಟಲ್ ಅಲ್ಲೇ ತೋರಿಸ್ಕೊಡ್ತೀನಿ, ನೀವು ಇಲ್ಲಿ ನೋಡಿ. ಸೊ ನೀಟ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಹೇಳ್ಬಿಟ್ಟು ಕೇವಲ ಹೊಸ ನೋಂದಣಿಗಾಗಿ ಅಂತ ಏನ್ ಕೊಟ್ಟಿದ್ರು ಇದನ್ನ ಬಂದ್ಬಿಟ್ಟು ಇದೇ ತಿಂಗಳು 30ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು. ಇದಾಯ್ತು. ಇದಾದ್ಮೇಲೆ ಈಗಾಗ್ಲೇ ಯಾರೆಲ್ಲ KCET ಕೌನ್ಸಿಲಿಂಗ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ದಾರೆ, KCET ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು, ಇಂತಹ ಸ್ಟೂಡೆಂಟ್ಸ್ ನೆಕ್ಸ್ಟ್ ಅವರ ಒಂದು ನೀಟ್ ರೋಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೆ ಲಿಂಕ್ ಅನ್ನ ಕೊಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಕಂಪ್ಲೀಟ್ ಆಗಬೇಕು. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಬಂದ್ಬಿಟ್ಟು ಒಂದು ನೀಟ್ ಸ್ಕೆಡ್ಯೂಲ್ ಆದ್ರೆ ಕೊಡುವಂತದ್ದು. ಓಕೆನಾ, ಸೊ ನೀಟ್ ಸ್ಕೆಡ್ಯೂಲ್
ಸ್ಕೆಡ್ಯೂಲ್ ಅಂತ ಅಂದ್ರೆ ಅಟ್ ಎ ಟೈಮ್ KCET ನೀಟ್ದು ಎಲ್ಲಾನು ಸಹ ಅಟ್ ಎ ಟೈಮ್ ನಡೆಯುತ್ತೆ. ಅವರು ನೀಟ್ದು ಸ್ಕೆಡ್ಯೂಲ್ ಕೊಡೋದಕ್ಕಿಂತ ಮುಂಚೆನು ಒಂದು MCC ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಆದ್ರೆ ಕಂಪ್ಲೀಟ್ ಆಗ್ಬೇಕಾಗಿರುತ್ತೆ. ಹಾಗಾಗಿ ನಿಮ್ಗೆ ಒಂದು ಕೌನ್ಸಿಲಿಂಗ್ ಅನ್ನುವಂಥದ್ದು ಡಿಲೇ ಆಗ್ತಿರುವಂತದ್ದು. ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ನ ಹೇಳಿ ಅಂತ ಅಂದ್ರೆ ಆಗಸ್ಟ್ ಸೆಕೆಂಡ್ ವೀಕ್ ಆಗುತ್ತೆ, ಇಲ್ಲ ಅಂತ ಅಂದ್ರೆ ಆಗಸ್ಟ್ ಥರ್ಡ್ ವೀಕ್ ಅಲ್ಲಿ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಆದ್ರೆ ಸ್ಟಾರ್ಟ್ ಆಗುವಂತದ್ದು. ಅಲ್ಲಿಯ ತನಕ ನೀವು ವೆಯ್ಟ್ ಮಾಡಬೇಕು. ಯಾಕಂತ ಅಂದ್ರೆ ನೆಕ್ಸ್ಟ್ ಈಗ KCET ವಿದ್ಯಾರ್ಥಿಗಳಿಗೇನು ಏನು ತೊಂದರೆ ಇಲ್ಲ. ಯಾಕಂತ ಅಂದ್ರೆ ಫಸ್ಟ್ ರೌಂಡ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗ್ಬೇಕು ಅಂತ ಅಂದ್ರೆ ನೀಟ್ ವಿದ್ಯಾರ್ಥಿಗಳಿದು ನಾನು ಏನೆಲ್ಲ ಪ್ರೋಸೆಸ್ ಹೇಳಿದೆ ಆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ್ರೇನೆ ಅವರು ನೀಟ್ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಆಗೋದು. ಆ MCC ಅವ್ರು ಕೊಡುವಂತಹ ಸ್ಕೆಡ್ಯೂಲ್ ಅನ್ನ ಫಾಲೋ ಮಾಡಬೇಕು. ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ನೀಟ್ ರೋಲ್ ನಂಬರ್ ಅನ್ನ ಎಂಟ್ರಿ ಮಾಡೋದಕ್ಕೆ ಒಂದು ಲಿಂಕ್, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ, ಇದೆಲ್ಲ ಇರೋದ್ರಿಂದ ಒಂದಿಷ್ಟು ಡಿಲೇ ಆದ್ರೆ ಆಗುತ್ತೆ ಒಂದು KCET ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವಂಥದ್ದು. ನೀವೇನ್ ಮಾಡ್ಬೇಕಾಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡ್ಬೇಕು ಅಷ್ಟೇ, ಓಕೆನಾ. ಸೊ ಇದು KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಅಂಡ್ ಜೊತೆಗೆ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿ ಇನ್ನ ನೀವೇನೆ ಒಂದು ಕ್ಯಾಲ್ಕುಲೇಟೆಡ್ ಡಿಸಿಷನ್ ಆದ್ರೆ ತಗೋಬೇಕಾಗುತ್ತೆ, ಯಾವ ರೀತಿ ಇದೆ ಏನು ಅಂತ ಹೇಳಿ, ಓಕೆನಾ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.